ಎಲ್ರಿಗೂ ನಮಸ್ಕಾರ. ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತೀವಿ. ಪರ್ವತರಾಜನ ಮಗಳು ಪಾರ್ವತಿಯ ರೂಪನೆ. ಪಾರ್ವತಿನೇ ಶೈಲಪುತ್ರಿ. ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿ ಶಿವನನ್ನ ವರಿಸಿ ಶಿವನಿಂದ ದೂರ ಆದ ನಂತರ ಮರು ಜನ್ಮದಲ್ಲಿ ಮತ್ತೆ ಶಿವನನ್ನ ಪಡೆಯಲು ಹುಟ್ಟಿದವಳೆ ಪಾರ್ವತಿ. ಶೈಲಪುತ್ರಿಯು ಬಿಳಿ ಬಣ್ಣದ ಸೀರೆಯನ್ನ ಹಾಕಿರ್ತಾರೆ ಹಾಗೂ ಅವರ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲದ ಹೂವಿರುತ್ತೆ. ಮತ್ತೆ ಅವರು ನಂದಿಯ ಮೇಲೆ ಕೂತಿರ್ತಾರೆ. ಬಲಗೈನ ತ್ರಿಶೂಲದ ಅರ್ಥ ಏನು ಅಂದರೆ ಸ್ಟ್ರೆಂತ್, ಸ್ಟ್ರಾಂಗ್, ಸೆಕ್ಯುರಿಟಿಯನ್ನು ಸಿಂಬಾಲಿಕ್ ಆಗಿ ಹೇಳಿದರೆ, ಇನ್ನು ಎಡಗೈಯಲ್ಲಿರುವಂತಹ ಕಮಲ ಪೀಸ್, ಶಾಂತಿಯನ್ನು ತೋರುತ್ತೆ. ಅದೇ ಅರ್ಥನ ಬಿಳಿ ಬಣ್ಣ ಸಹ ಕೊಡುತ್ತೆ. ಯಾವಾಗಲೂ ಸ್ಟ್ರಾಂಗ್ ಆ್ಯಂಡ್ ಪೀಸ್ ಇವುಗಳ ಸಂಕೇತ ಬಿಳಿಯಾಗಿರುತ್ತೆ. ಬಿಳಿ ಅನ್ನೋದು ನಾಯಕತ್ವದ ಗುಣನೂ ಸಹ ತೋರಿಸುತ್ತೆ, ಶಾಂತಿಯ ಗುಣನೂ ಸಹ ಹೇಳುತ್ತೆ. ಹಾಗಾಗಿ ನಮಗೆ ಸ್ಟ್ರೆಂತ್ ಎಷ್ಟು ಮುಖ್ಯನೋ ಪೀಸ್ ಅಷ್ಟು ಅನ್ನೋದು ಅಷ್ಟೇ ಮುಖ್ಯ ಅಂತ ನಾವಿದ್ರ ಮುಖಾಂತರ ತಿಳಿಬಹುದು. ಎಲ್ಲರಿಗೂ ಶೈಲಪುತ್ರಿ ದೇವಿ ಒಳ್ಳೇದು ಮಾಡಲಿ. ನಮಸ್ಕಾರ.